ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ನೀವು ಕಾಂತಾರ ಮೂವಿ ನೋಡಿದ್ದೀರಾ? ಅದರಲ್ಲಿ ಏನು ದೈವಗಳಿದೆಯಲ್ಲ, ಪಂಜುರುಳಿ ಹಾಗೆ ಕಲ್ರುಟ್ಟಿ ಅನ್ನೋ ದೈವಗಳು, ಅದು ನಮ್ಮ ಕುಟುಂಬದ ದೈವಗಳು. ಸೊ ನಾವು ಆ ದೈವಗಳಿಗೆ ಒಂದು ದೇವಸ್ಥಾನ ಕಟ್ಸಿದ್ದೀನಿ, ಅಂದರೆ ನಮ್ಮ ಕುಟುಂಬದವರೆಲ್ಲ ಸೇರಿ ಕಟ್ಸಿದ್ದೀವಿ. ಸೊ ನಾನು ಇವಾಗ ಅಲ್ಲಿ ಬಂದಿದ್ದೀನಿ. ಇದು ಕುಕ್ಕೆಯಿಂದ ಅರೌಂಡ್ 30 ಕಿಲೋಮೀಟರ್ ದೂರದಲ್ಲಿದೆ. ನೀವು ನಿಂತ್ಕಲ್ ಅಂತ ಕೇಳಿರ್ತೀರ. ಸೊ ನಿಂತ್ಕಲ್ ಹತ್ರ ನಮ್ಮದು ಕುಟುಂಬದ ಒಂದು ದೈವದ ಮನೆ ಇದೆ. ಇದು ಈವ್ನಿಂಗು ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಇದು ನಾವು ಕಟ್ಟಿಸಿರೋಂಥ ಒಂದು ದೇವಸ್ಥಾನ. ನಾನು ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಇದು ಎಂಟ್ರೆನ್ಸು. ಸೊ ನಾವು ಎರಡು ಕಡೆಗಳಲ್ಲಿ ಹೂವಿಂದು ಗಿಡಗಳನ್ನ ಹಾಕಿದ್ದೀವಿ. ನೋಡಿ ಔಟ್ಸೈಡ್ ವ್ಯೂ. ಈ ಟೆಂಪಲ್ ಕಾಸ್ಟ್ ಬಂದು ಅರೌಂಡ್ 15 to 20 lakhs ಆಗಿದೆ. ಅಂದರೆ ಇಲ್ಲೇನು ಮರ ಇದೆಯಲ್ವ, ಮರದ ಕೆತ್ತನೆ ಅದೆಲ್ಲ ಸೇರಿ ನಾವು ಅದನ್ನು ಕೆತ್ತಿಸೋದಕ್ಕೋಸ್ಕರ ಕೇರಳದಿಂದ ಶಿಲ್ಪಿಗಳನ್ನ ಕರೆಸಿದ್ವಿ. ಸೊ ಅರೌಂಡ್ 20 lakhs ಆಗಿದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಸ್ಕೂಲ್ ಆಗಿದೆ. ನಾವು ಬ್ಯಾಂಗ್ಳೂರಲ್ಲಿದ್ದವ್ರಿಗೆ ಈ ಥರ ಸಿಟಿಯಿಂದ ಔಟ್ಸೈಡು 1-2 ದಿನ ಬಂದಿರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಬರ್ತೀನಿ ನೋಡಿ. ನೋಡಿ ಇದು ಡಿಸೈನ್ಸು. ಸೊ ಇದಕ್ಕೆ ಮರ ನಮ್ಮದೇ ಮರ ಇತ್ತು. ಸೊ 1-2 ಮರ ನಮ್ಮ ಮರನೇ ಕಟ್ಸಿ ಇದು ಮಾಡಿದ್ವಿ, ಪರ್ಮಿಷನ್ ತೊಗೊಂಡು ಮರ ಕಟ್ಸಿ ಶಿಲ್ಪಿಗಳಿಂದ ಕೆತ್ತನೆ ಮಾಡಿಸಿದ್ವಿ. ನೋಡಿ ಇದು ಡಿಸೈನ್ಸು. ಹಾಗೆ ಇನ್ನೂ ಎಕ್ಸ್ಟ್ರಾ ಮರ ಏನು ಬೇಕೋ ಅದಕ್ಕೆ ನಾವು ಔಟ್ಸೈಡಿಂದ ಪರ್ಚೇಸ್ ಮಾಡಿದ್ದೀವಿ. ಈ ಮಂತ್ ಎಂಡಲ್ಲಿ ಈ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಕಾರ್ಯ ಇದೆ. ನಾನು ಆವಾಗ ಕೂಡ ವಿಡಿಯೋ ಕವರ್ ಮಾಡ್ತೀನಿ ನೋಡಿ. ನಾವು ಕಾಂಪೌಂಡ್ಗೆಲ್ಲ ಮಂಗಳೂರು ಕಲ್ಲುಗಳೇನು ಬರುತ್ತಲ್ಲ ಅದ್ರಲ್ಲಿ ಕಟ್ಬಿಟ್ಟು ಫಿನಿಶಿಂಗ್ ಕೊಟ್ಟಿದ್ವಿ. ಇದು ಟೆಂಪಲ್ ಬಂದು ಕೇರಳ ಸ್ಟೈಲ್ ಡಿಸೈನ್ಸ್ ಇರುತ್ತೆ. ನೀವು ನೋಡಿರ್ತಾರೆ, ಈಗ ಮಂಗಳೂರು ಸೈಡೆಲ್ಲ ಬಂದರೆ ದೇವಸ್ಥಾನಗಳಿರುತ್ತೆ, ಆ ಥರ ಡಿಸೈನಲ್ಲಿದೆ. ದೈವಗಳದ್ದು ಏನು ದೇವಸ್ಥಾನ ಇರುತ್ತಲ್ವ, ಅದಕ್ಕೆ ಅಂತ ಒಂದು ನೀತಿ ನಿಯಮ ಇರುತ್ತೆ. ಇಷ್ಟೇ ಲೈಕ್ ಕನ್ಸ್ಟ್ರಕ್ಷನ್ ಹೀಗೆ ಇರಬೇಕು, ಹಾಗೆಯೇ ಪ್ರತಿಷ್ಠಾಪನೆ ಟೈಮಲ್ಲೂ ಕೂಡ ಈ ಥರನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತೆಲ್ಲ ಇರುತ್ತೆ. ಸೊ ಅದೇ ಥರನೇ ನಾವು ಕಟ್ಸಿದ್ದೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಮೇಲ್ಗಡೆ. ಈ ಮರದ ಕೆತ್ತನೆ ಕೆಲಸನೇ ನಮಗೆ ಒಂದು 2-3 ತಿಂಗಳು ಇದ್ದರು ಅವ್ರ ಶಿಲ್ಪಿಗಳು. ಅವರು ಬಂದು ಕೆಲಸ ಎಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ಸೊ ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಒಳಗಡೆ ದೇವಸ್ಥಾನ ನೋಡಿ. ದೇವಸ್ಥಾನ ನೋಡಲಿಕ್ಕೆ ಅಂದರೆ ಸಣ್ಣದಿದೆ, ಇನ್ ಬಿಟ್ವೀನ್ 15 to 20 feet ಒಳಗಡೆ ಇದೆ ಕನ್ಸ್ಟ್ರಕ್ಷನು. ಬಟ್ ಕಾಸ್ಟ್ ತುಂಬ ಆಗುತ್ತೆ. ಅಂದರೆ ಇದಕ್ಕೆ ಫೌಂಡೇಶನ್ ಇದ್ದರೆ ನಾವು ಕಲ್ಲುಗಳನ್ನೆಲ್ಲ ಜೋಡಿಸ್ಬೇಕಾದ್ರೆ ಬೇಸ್ಮೆಂಟಿಂದಾನೆ. ಸೊ ತುಂಬ ಕಾಸ್ಟ್ ಜಾಸ್ತಿನೇ ಇದೆ. ನಾವು ಡಿಸೈಡ್ ಮಾಡುವಾಗ ಇನ್ ಬಿಟ್ವೀನ್ 10 to 12 lakhs ಆಗುತ್ತೆ ಅಂತ ಥಿಂಕ್ ಮಾಡಿದ್ವಿ. ಬಟ್ ಓವರಾಲ್ ಕಾಸ್ಟ್ ಮೋರ್ ದೆನ್ 15 lakhs ಆಗಿದೆ.
ಸೊ ಇದು ನಾವು ಕುಟುಂಬದವರೆಲ್ಲ ಸೇರಿ ಕಟ್ಸಿರೋಂಥ ಒಂದು ದೇವಸ್ಥಾನ ಇದು. ನೀವು ಔಟ್ಸೈಡ್ ಮೇಲೆ ನೋಡ್ಬೋದು, ಅದು ಗೋಪುರ ಬರುತ್ತಲ್ಲೊಂದು. ಸೊ ಅದಕ್ಕೋಸ್ಕರ ಅಲ್ಲಿ ಹಂಗೆ ಬಿಟ್ಟಿದ್ವಿ. ನೋಡಿ ಕಾರ್ನರ್ ಎಲ್ಲ. ಇಲ್ಲಿ ಮೇಲ್ಗಡೆ ಅಡಿಕೆದು ತೋಟ ಇದೆ, ಬಟ್ ಮಣ್ಣು ಜರಗದೇ ಇರೋ ಥರ ನಾವು ನೆಕ್ಸ್ಟು ಸೈಡ್ ಒಂದು ಗೋಡೆ ಥರ ಏನಾದ್ರು ಇದು ಮಾಡಬೇಕಾಗುತ್ತೆ. ಯಾಕೆಂದರೆ ಮಳೆಗಾಲ ಬಂದರೆ ಈ ಮಣ್ಣು ಜರುಗುತ್ತೆ. ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ. ಏಕೆಂದರೆ ತುಂಬ ಡೀಪ್ ಇದೆ ನೋಡಿ. ನಾನು ಹೇಳಿದಾಗೆ ಹೂವಿನ ಗಿಡ ಹಾಕಿದ್ವಿ 2 ಸೈಡು. ನೋಡಿ ಇಲ್ಲಿ ನೋಡ್ಬೋದು ಹೂವಿನ ಗಿಡ. ನೋಡಿ ಈವ್ನಿಂಗ್ ಎಷ್ಟು ಚೆನ್ನಾಗಿದೆ ವ್ಯೂ ಎಲ್ಲ, ತುಂಬ ಕೂಲಾಗಿದೆ. ಮಂಗಳೂರು ಸೈಡು ದೈವಗಳು ಆರಾಧನೆ ತುಂಬ ಇದೆ. ನೀವು ಈ ಮಂಗಳೂರವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ನನಗೆ ಅಷ್ಟಾಗಿ ಇನ್ಫಾರ್ಮೇಷನ್ ಇಲ್ಲ, ಬಟ್ ದೈವಗಳಿಗೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ. ಪ್ರತಿಯೊಂದು ಮನೆಗೂ ದೈವಗಳ ಅವ್ರದ್ದೇ ಆದ ಒಂದು ದೈವಗಳಂತ ಇರುತ್ತೆ. ಹಾಗೆ ಈ ಥರ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಒಂದು ಮೂಲಸ್ಥಾನ ಅನ್ನೋದು ಕೂಡ ಇರುತ್ತೆ. ಸೊ ಅವರು ವರ್ಷ ಬಂದು ಪೂಜೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಹಾಗೆಯೇ 2-3 ವರ್ಷಕ್ಕೊಂದ್ಸಲ ಕೋಲ, ಅಂದರೆ ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೋ ಹಾಗೆ ಕುಟುಂಬದವರೆಲ್ಲ ಸೇರಿ ಕೋಲ ಕೂಡ ಮಾಡಬೇಕಾಗತ್ತೆ. ನೀವು ಮಂಗಳೂರವ್ರು ಯಾರು ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಬೇಕಿರೋ ಇನ್ಫಾರ್ಮೇಷನ್ ತೊಗೋಬೋದು. ಹಾಗೆಯೇ ನಾವು ಇಲ್ಲಿ ಇನ್ನೊಂದು ಲೈಕ್ ತುಳಸಿ ಕಟ್ಟೆ ಥರ ಮಾಡಿದ್ದೀವಿ. ಇಲ್ಲಿ ಒಂದು ತ್ರಿಶೂಲ ಏನೋ ಬರುತ್ತೆ ಅಂತ ಹೇಳಿದ್ರೆ ನಂಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ನಾನು ನೆಕ್ಸ್ಟು ಇದನ್ನೆಲ್ಲ ಏನು ಪ್ರತಿಷ್ಠಾಪನೆ ಆದಮೇಲೆ ನಾನು ಅದರ ವಿಡಿಯೋ ಕೂಡ ಕವರ್ ಮಾಡ್ತೀನಿ. ನೋಡಿ ಔಟ್ಸೈಡ್ ಹೆಂಗೆ ಕಾಣುತ್ತೆ. ಸೊ ಇದಿಷ್ಟು ಈ ಒಂದು ದೇವಸ್ಥಾನದ ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.